ನೋಡಿ ಫುಲ್ಲು ಬ್ಯಾರಿಗೇಟ್ ಹಾಕಿಟ್ಕೊಬಿಟ್ಟವ್ರೆ. ಮಸ್ತಾಗೈತಪ್ಪ ವ್ಯೂ ಇಲ್ಲಿಂದ ನೋಡೋದಕ್ಕೆ. ಟೈಮ್ ನೋಡಿದ್ರೆ 7 ಗಂಟೆ ತೋರಿಸ್ತಾ ಇದೆ, ಕತ್ಲೇನೆ ಆಗಿಲ್ಲ. MCS ದಾರಿ ನೋಡಿ ಎಷ್ಟು ಚಿಕ್ಕದಾಗೈತೆ. ಓ ಯಾವ್ದೋ ಡೆಡ್ ಕರ್ಕೊ ಬಂದ್ಬಿಟ್ಟಿದಿರಲ್ಲೋ. MCS ಈ ಜಾಗದಿಂದ ಹೊರಟಾಯ್ತು. ಆ್ಯಕ್ಚುಲಿ ಬಂದ್ಬಿಟ್ಟು 1 hour ಲೇಟ್ ಆಗೋಯ್ತು ನಮ್ಗೆ. ಇವಾಗ ಹೆಂಗೆ ಅಂದರೆ, ಒಂದು ಅಂಗಡಿಯಲ್ಲಿ ಹೆಲ್ಮೆಟ್ ಇಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ, ಈ ಅಂಗಡಿನೇ ಅದು. ಆ್ಯಕ್ಚುಲಿ ಏನಾಯಿತು ಅಂದರೆ, ಅಲ್ಲಿ ಮ್ಯಾಗಿ ಹೇಳಿದ್ವಿ. ಸೊ ಬಂದ ತಕ್ಷಣ ಏನಾದ್ರು ತಿನ್ಬೇಕಲ್ವಾ, ನಾರ್ಮಲ್ ಹಂಗೆ ಇಟ್ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ನಮಗೂ. ಸರಿ ಏನಾದ್ರು ತಿನ್ನೋಣ ಅಂತ ಮ್ಯಾಗಿ ಹೇಳಿದ್ವಿ. ಆ ಮ್ಯಾಗಿ ಮಾಡ್ಕೊಡೋದಕ್ಕೆ 1 hour ಮಾಡಿಬಿಟ್ರು. ಮ್ಯಾಗಿ ಮತ್ತು ಬಜ್ಜಿ ಅಂತ ಏನೋ ಕೊಟ್ಟರು. ಅದು ಬಂದ್ಬಿಟ್ಟು ಈರುಳ್ಳಿ ಬಜ್ಜಿ. MCS ಈರುಳ್ಳಿನ ಬಜ್ಜಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಕಳಿಸ್ಕೊಟ್ರು. ಅವೆರಡು ತಿಂತಾ ಇದ್ವಿ. ಅದು ಮಾಡ್ಕೊಡೋದಕ್ಕೆ 1 hour ಮೇಲಾಗೋಯ್ತು ಅವ್ರಿಗೆ. ಪಾಪ ಆಂಟಿ ಒಬ್ಬರೇ ಇದ್ದರು, ಅದರಿಂದ ಲೇಟಾಗೋಯ್ತು. ಆ್ಯಂಡ್ ಬಿಲ್ ಎಷ್ಟಾಯಿತು ಅಂದರೆ 800 ರೂಪಾಯಿ ಆಗೋಯ್ತು. ಆ್ಯಸ್ ಯೂಶ್ವಲ್ಲು ನಾವು ರೇಟ್ ಕೇಳದೆ ತಿಂದ್ಬಿಟ್ವಿ. 800 ರೂಪಾಯಿ ಆಗೋಯ್ತು. ಮ್ಯಾಗಿನೇ 60 ರೂಪಾಯಿ ಅಂತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಬನ್ನಿ. ಫುಲ್ಲು ಮಳೆ ಬಂದುಬಿಟ್ಟಿತ್ತು. ನಾನು ಬಂದ್ಬಿಟ್ಟು ಫುಲ್ ನೆಂದೋಗಿದ್ನಾ. ಟೀ ಶರ್ಟ್ ಬಿಚ್ಬಿಟ್ಟು ಹಿಂದೆ ಕಟ್ಬಿಟ್ಟಿದ್ದೀನಿ. ಟೀ ಶರ್ಟ್ ಇಲ್ಲದೆ ಇವಾಗ ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ. ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟು ರೈಡಿಂಗ್ ಜಾಕೆಟ್ ಹಾಕಿಲ್ಲ, ಎಲ್ಲ ಹಿಂದೆ ಇಟ್ಟು ಕಟ್ಬಿಟ್ಟವ್ರೆ. ನನಗೆ ರೈಡಿಂಗ್ ಜಾಕೆಟ್ ಹಾಕೊಂಡು ಓಡಿಸ್ರೆ ಒಂಥರ ಟಯರ್ಡ್ನೆಸ್ ಆಗೋಲ್ಲ ಜಾಸ್ತಿ, ಅದರಿಂದ ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ ಇವಾಗ. ಟೀ ಶರ್ಟ್ ಹಿಂದೆ ಕಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಸೀದಾ ಲೋನಾವಾಲ್ ಹೋಗೋದೇನೆ. ಲೋನಾವಾಲ್ಗೆ ಇಲ್ಲಿಂದನೇ ಒಂದು ರೂಟ್ ಹೋಗುತ್ತೆ. ಆ ರೂಟ್ ಓಪನ್ ಆಗಿದೆಯಾ ಇಲ್ವಾ ಅನ್ನೋದು ನೋಡೋದೇ ಇವಾಗ ನಮ್ಮ ಟಾಸ್ಕು. ನೋಡಿ ಫುಲ್ಲು ಬ್ಯಾರಿಗೇಟ್ ಹಾಕಿಟ್ಕೊಬಿಟ್ಟವ್ರೆ, ಯಾರೂ ಹೋಗ್ಬಾರ್ದು ಅಂತ. ಬಟ್ ಈ ಕಡೆಯಿಂದ ಬಂದರೆ ಬಿಟ್ಟವ್ರಪ್ಪ, ಪರವಾಗಿಲ್ಲ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಕರ್ನಾಟಕದಿಂದ ಇಬ್ಬರು ಪರಿಚಯ ಆಗಿದ್ರು. MCS ಅವ್ರು ಬಂದ್ಬಿಟ್ಟು ಕಾರಲ್ಲಿ ಬಂದಿದ್ದರು ಸ್ಲಾವಿಯಾ ಘಾಟ್ಗೆ. ಸೊ ಅವ್ರ ಹತ್ರ ಹೇಳಿದ್ವಿ ನಾವು, ಅವರು ಲೋನಾವಾಲ್ಗೆ ಹೋಗ್ತವ್ರೆ. ಅವ್ರು ನಮಗಿಂತ ಮುಂಚೆನೇ ಹೊರಟ್ಬಿಟ್ರು. ಅವ್ರ ನಂಬರ್ ತೊಗೊಂಡು ನಿಮ್ಗೇನಾದ್ರು ಬಿಟ್ಟರೆ ಲೋನಾವಾಲ್ಗೆ ನಮಗೂ ಹೇಳಿ ಫೋನ್ ಮಾಡಿ ಅಂತ ಹೇಳಿದ್ವಿ. ಅವ್ರು ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಬಿಡ್ತವ್ರೆ ಬಂದ್ಬಿಡಿ ಅಂತ. ಸೊ ಅವ್ರ ಮಾತು ಕೇಳಿಕೊಂಡು ನಾವು ಬಂದ್ವಿ, ಅದೇ ಥರ ಬಿಟ್ಬಿಟ್ರು. ಇಲ್ಲಿಂದ ಜಸ್ಟ್ ಒಂದು 50 to 60 ಕಿಲೋಮೀಟ್ರ್ ಅಷ್ಟೇ ಲೋನಾವಾಲು. ಅದರಲ್ಲೂ ಒಂದು 20 ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅವ್ರು ಮತ್ತೆ ಫೋನ್ ಮಾಡಿ ಹೇಳಿದ್ರು, ಮುಂದೆ ಸ್ವಲ್ಪ ಎಲ್ಲ ಆಫ್ ರೋಡಿಂಗ್ ಎಲ್ಲ ಇದೆ ಬನ್ನಿ ಅಂತ. ನಮಗೆ ಆಫ್ ರೋಡಿಂಗ್ ಎಲ್ಲ ಅಲ್ವಾ ತಿನ್ನೋ ಥರ ಅಲ್ವಾ ಅಂದ್ಕೊಂಡು ಸರಿ ಅಣ್ಣ ಬರ್ತೀವಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ವಿ. ಸ್ವಲ್ಪ ದೂರ ಮಳೆ ಬರುತ್ತೆ, ಸ್ವಲ್ಪ ದೂರ ಮಳೆ ಬರಲ್ಲ ಇಲ್ಲಿ. ಏನಕ್ಕೆ ಅಂದರೆ ಗೊತ್ತಿಲ್ಲ, ನೇಚರೇ ಹಂಗೆ ಅನಿಸುತ್ತೆ. ಇವ್ರು ಇಲ್ಲಿ ಪೊಲೀಸವ್ರು ಬಿಟ್ಟಿರಲಿಲ್ಲ ಅಂದರೆ ಮತ್ತೆ 30 ಕಿಲೋಮೀಟ್ರ್ ಆ ಕಡೆ ಸುತ್ಕೊಬರ್ಬೇಕಾಗಿತ್ತು ನಾವು. ಬಟ್ ಬಿಟ್ಟರು, ಏನೂ ತೊಂದರೆ ಇಲ್ಲ. ರೋಡೆಲ್ಲ ರೆಡಿ ಆಗಿದೆ. ತಮ್ಮಿನಿಘಟ್ಟಲ್ಲಿ ಮಾತ್ರ ಅದೊಂದು ಲ್ಯಾಂಡ್ ಸ್ಲೈಡ್ ಆಗಿತ್ತು ಚಿಕ್ಕದಾಗಿ. ಆ ಲ್ಯಾಂಡ್ ಸ್ಲೈಡಿಂದ ಬಿಡ್ತಿರ್ಲಿಲ್ಲ. ಬಟ್ ಅದನ್ನು ಇವಾಗ ರೆಡಿ ಮಾಡ್ತವ್ರೆ. ನನಗೆ ಗೊತ್ತಿರೋಂಗೆ ಒಂದು ವಾರದಲ್ಲಿ ರೆಡಿ ಮಾಡಿಬಿಡ್ತಾರೆ ಅನಿಸುತ್ತೆ. ಈ ಕ್ಯಾಮ್ರಾ ಮೇಲೆ ನೀರು ಕುತ್ಕೊಬಿಡೈತೆ, ಅದು ಹೋಗಿದ್ಯಾ ಇಲ್ವಾ ಅಂತನೂ ನನಗೆ ಗೊತ್ತಾಗ್ತಿಲ್ಲ. MCS ಬ್ಲಾಗ್ ನೋಡ್ಬೇಕಾದ್ರೆ ನಿಮ್ಗೆ ಒಂಥರ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ಅದು. ಬಟ್ ನಾನು ಏನು ಮಾಡಲಿ, ಅದರಲ್ಲಿರೋ ನೀರನ್ನ ಹೋಗ್ಸೋಕ್ಕೆ ಏನೇನೋ ಹುಡುಕ್ ನೋಡಿದೆ, ಏನೂ ಸಿಗಲಿಲ್ಲ. ಆ್ಯಕ್ಚುಲಿ ಮಳೆಯಲ್ಲೇ ಜಾಸ್ತಿ ಬ್ಲಾಗ್ ಮಾಡಬಾರ್ದು ನಾವು. ಏನಕ್ಕೆ ಅಂದರೆ ಒಂದ್ಸರಿನೇ ಹೋಗ್ಬಿಡೈತೆ ನಮ್ಮ ಕ್ಯಾಮ್ರಾ. ಬಟ್ ಆದರೂ ಪರವಾಗಿಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ತೋರಿಸ್ಲೇಬೇಕು ಅಂತ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ. ಇನ್ನು ಲೋನಾವಾಲ್ಗೆ ಎಷ್ಟು ಕಿಲೋಮೀಟರ್ ಐತೆ ಅಂದರೆ 30 ಕಿಲೋಮೀಟರ್ಸ್ ಐತೆ MCS. ಇವಾಗ ಯಾವುದೋ ಬೆಟ್ಟ ಹತ್ತಿ ಇಳಿತಾ ಇದ್ದೀವಿ. ಮುಂದ್ಗಡೆ ನೋಡಿ ಎಲ್ಲ ಬೆಟ್ಟನೂ ನಮ್ಮ ಕೆಳಗಡೆ ಐತೆ. ಅಂದರೆ ಇದೇ ದೊಡ್ಡ ಬೆಟ್ಟ ಅನ್ಸುತ್ತೆ ನಾವು ಹೋಗ್ತಾ ಇರೋದು. ಮಸ್ತಾಗೈತಪ್ಪ ವ್ಯೂ ಇಲ್ಲಿಂದ ನೋಡೋದಕ್ಕೆ. ಆ್ಯಂಡ್ ಅಲ್ಲಿರೋ ಲೇಕ ನದಿನ ಅಂತ ಗೊತ್ತಿಲ್ಲ, ಅದು ಫುಲ್ಲು ಬ್ರೌನ್ ಕಲರ್ ಆಗ್ಬಿಟ್ಟಿದೆ. ಫುಲ್ಲು ಮಳೆ ಬಂದಿದೆ ಅನ್ಕೋತೀನಿ, ಅದಕ್ಕೆ ಫುಲ್ಲು ಬ್ರೌನ್ ಕಲರ್ ಆಗ್ಬಿಟ್ಟಿದೆ. ಓ ಓ ಓ ಓ ಓ ಓ ಟಾಪ್ ಬಾಕ್ಸ್ ಒಂದಿಲ್ಲ ಅಂದರೆ ಇಟ್ಟಾಡಿಸ್ಬೋದು ಈ ಘಾಟ್ ಸೆಕ್ಷನಲ್ಲಿ. ಬಟ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಈ ಘಾಟ್ ಸೆಕ್ಷನಲ್ಲಿ. ಯಾಕಂದರೆ ಕಾರ್ನರಿಂಗ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಲೈಟಾಗಿ ಕಮ್ಮಿ ಐತೆ MCS ನನಗೆ. ಹ್ಯಾಂಡಲ್ ಎಲ್ಲಿ ವಾಬಲ್ ಆಗಿಬಿಡುತ್ತೋ ಅಂತ, ಅದರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ಬಟ್ ಟಾಪ್ ಬಾಕ್ಸ್ ಬೇಕೇ ಬೇಕು ನಮ್ಮ ಲ್ಯಾಪ್ಟಾಪ್ನೆಲ್ಲ ಕ್ಯಾರಿ ಮಾಡೋದಕ್ಕೆ. ಫಸ್ಟು ನಮ್ಮ ಬೀಟಲಲ್ಲಿ ಏನಂದರೆ ನಾನು ಬ್ಯಾಗ್ ಒಳಗಡೆ ಇಟ್ಟು ಲ್ಯಾಪ್ಟಾಪ್ನ ಕಟ್ಬಿಡ್ತಿದ್ದೆ. ಅದರಿಂದ ಏನಂದರೆ ಒಂದೊಂದು ಜಾಗಕ್ಕೆ ಪಾರ್ಕಿಂಗ್ ಮಾಡಿಬಿಟ್ಟು ಹಂಗೆ ಹೋಗ್ಬೇಕಲ್ವ ನಾವು. ಸೊ ಆ ಥರ ಟೈಮಲ್ಲಿ ಬಂದ್ಬಿಟ್ಟು ಸ್ವಲ್ಪ ಭಯ ಆಗೋದು. ಅದರಿಂದ ಸರಿಗೆ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಟಾಪ್ ಬಾಕ್ಸ್ ಇರೋದ್ರಿಂದ ಸ್ವಲ್ಪ ಯೂಸ್ಫುಲ್ ಆಗೈತೆ. ಲ್ಯಾಪ್ಟಾಪೆಲ್ಲ ಅದರಲ್ಲೇ ಬಿಟ್ಟು ಹೋಗ್ಬೋದು ಧೈರ್ಯವಾಗಿ. ಟಾಪ್ ಬಾಕ್ಸು ಬೇಕು, ಕಾರ್ನರಿಂಗು ಚೆನ್ನಾಗಿ ಮಾಡಬೇಕು, ಎರಡು 50-50 ಐತೆ. ನೋಡಿ ಈ ಥರನೇ ಕಾರ್ನರಿಂಗಲ್ಲಿ ಸ್ವಲ್ಪ ಬಗ್ಸಕ್ಕೆ ನೋಡಿ ನೋಡಿ ಬಗ್ಸ್ತಾ ಇದ್ದೀನಿ ನಾನು. ಹಿಂದೆ ಜಾಸ್ತಿ ವೆಯ್ಟ್ ಇರೋದ್ರಿಂದ ಮುಂದ್ಗಡೆ ವೀಲ್ಗೆ ಗ್ರಿಪ್ಪೇ ಸಿಗ್ತಾ ಇಲ್ಲ. ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಹ್ಯಾಂಡಲ್ ಹಿಂಗಲ್ಲಿ ಆಡ್ತಿದೆ ಅಂತ, ಅದೇ ಪ್ರಾಬ್ಲಮ್, ಸೇಮ್ ಪ್ರಾಬ್ಲಮ್. ಈ ರೂಟು ಮಸ್ತಾಗಿದೆಯಲ್ಲ. ಇವಾಗ ಟೈಮ್ ಎಷ್ಟಾಗಿರುತ್ತೆ ಗೊತ್ತಾ? 6:30-7 ಗಂಟೆ ಆಗಿರುತ್ತೆ. ಬಟ್ ಕತ್ಲೇನೇ ಆಗಿಲ್ಲ. ಇಲ್ಲಿ ಕತ್ಲೆ ಆಗೋದು ತುಂಬ ಲೇಟ್ MCS. ಮೊನ್ನೆ 7 ಗಂಟೆಗೆ ಒಂದು ಟೀ ಅಂಗಡಿಯಲ್ಲಿ ಕೂತಿದ್ದೀವಿ.
ಏನಪ್ಪ ಇದು ಇಷ್ಟು ಲೇಟಾಗಿ ಕತ್ಲೆ ಆಗ್ತಿದೆ ಅಂತ ಮಾತಾಡ್ತಾ ಇದ್ವಿ ನಾವು. ರಾಮೋನ್ ಹಳ್ಳಿ ಮತ್ತೆ ಲೋನಾವಲ ಸ್ಟ್ರೈಟ್ ಹೋಗ್ಬೇಕು. ಲೋನಾವಲ ಸ್ಟೇ ನಾವು ನೋಡಿಲ್ಲ ಹೆಂಗಿದೆ ಅಂತ, ಬಟ್ ಚೆನ್ನಾಗೇ ಮಾಡಿದೀವಿ MCS. ಲೋನಾವಲ್ ಸ್ಟೇನು ಹೆಂಗ್ ಮಾಡಿದೀವಿ ಗೊತ್ತಾ, ಇವಾಗ ಇದ್ವಲ್ಲ ನಾವು ಅದೇ ತರ ಮಾಡಿದೀವಿ. ಏನಕ್ಕೆ ಅಂದ್ರೆ ಊಟದಲ್ಲಿ ಕಮ್ಮಿ ಆಗ್ತಾ ಇದೆ ನಮ್ಗೆ ಈ ತರ ಸ್ಟೇ ಮಾಡಿದಾಗ, ನಾವೇ ಅಡ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ಸರಿ ಅಂತ ಅದಕ್ಕೆ ಲೋನಾವಲ್ ಅಲ್ಲಿ 2 days ಸ್ಟೇ ಮಾಡಿರೋದು. ಲೋನಾವಲ್ ಸ್ಟೇ ರೇಟ್ ಎಲ್ಲ ಬಂದ್ಬಿಟ್ಟು ನಾನು ಅಲ್ಲೋಗ್ಬಿಟ್ಟು ಹೇಳ್ತೀನಿ, ಸರಿಗ್ ನೆನಪಿಲ್ಲ. ಲೋನಾವಲ್ ಸ್ಟೇ ಬಂದ್ಬಿಟ್ಟು ನಮ್ಮ ಪಾಪು ಮಾಡಿದ್ದು, ತಮಿನಿ ಘಾಟ್ ಸ್ಟೇ ಬಂದ್ಬಿಟ್ಟು ನಾನು ನಮ್ ಲಿಂಗು ಮಾತಾಡ್ಸಿ ಮಾಡಿದ್ದು. ಹೋಯ್ತಾ ರೋಡ್ ತುಂಬಾ ಸಣ್ಣ ಆಗ್ತಿದೆ MCS, ದೊಡ್ಡದಾಗ್ತಾ ಇಲ್ಲ. ಯಾಕಂದ್ರೆ ಫುಲ್ ಘಾಟ್ ಸೆಕ್ಷನ್ ಒಳಗಡೆ ಎಂಟರ್ ಆಗಿದೀವಿ. ಹೈವೇ ರೂಟ್ ಇಂದ ಒಂದು ರೂಟ್ ಐತೆ, ಬಟ್ ನಮ್ಗೆ ಈ ತರ ಘಾಟ್ ಸೆಕ್ಷನ್ಗಳೇ ಇಷ್ಟ, ಅದಕ್ಕೆ ಈ ರೂಟ್ ನ ಚೂಸ್ ಮಾಡಿದೀವಿ ನಾವು. MCS ದಾರಿ ನೋಡಿ ಎಷ್ಟ್ ಚಿಕ್ಕದಾಗೈತೆ, ಬೆಟ್ಟಗಳ ಮಧ್ಯ ಮಸ್ತಾಗೈತಲ್ಲ. ಈ ರೋಡ್ ಫುಲ್ ಕೊಚ್ಚೆನೆ ಐತೆ, ಸಕ್ಕದಾಗಿ ಜಾರ್ತಾ ಐತೆ. ಇನ್ನ ಎಷ್ಟು ಕಿಲೋಮೀಟರ್ ಐತೆ ಅಂದ್ರೆ ಜಸ್ಟ್ 10 kilometers ಏನೋ ಐತೆ MCS. ಲೋನಾವಲ್ ಸ್ಟೇಗೆ ಹೋಗ್ಬಿಟ್ಟು ಫಸ್ಟ್ ವಿಡಿಯೋ ಎಡಿಟ್ ಮಾಡಬೇಕು, ಮಲ್ಗೋದಲ್ಲ. ಎಲ್ಲರೂ ಡನ್ ಅಂಡ್ ಡಸ್ಟ್ ಆಗ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ಎಲ್ಲರೂ ಹೋಗಿದ ತಕ್ಷಣ ಮಲ್ಕೋತಾರ ಅನ್ಕೋತೀನಿ. ಊಟ ಬೇರೆ ಮಾಡಬೇಕು ಇವತ್ತು. ಊಟ ನಮ್ಮ ಪಾಪುನೇ. ನಾನು ಅಡುಗೆ ಮಾಡ್ತೀನಿ, ಬಟ್ ನಾನು ಮಾತ್ರ ತಿನ್ನೋ ಥರ ಮಾಡ್ತೀನಿ, ಬೇರೆ ಯಾರು ತಿನ್ನೋಕ್ಕಾಗಲ್ಲ, ಆ ಥರ ಮಾಡ್ಕೋತೀನಿ. ನನಗೆ ಬಂದ್ಬಿಟ್ಟು ಈ ಡಯಟ್ ಫುಡ್ಸ್ ಮಾಡಿನೇ ಅಭ್ಯಾಸ, ಅದರಿಂದ ಅದರಲ್ಲಿ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಲ್ಲ, ನಾರ್ಮಲ್ ಆಗಿರತ್ತೆ, ಮೈಲ್ಡ್ ಆಗಿ. ಆ ಥರ ಎಲ್ಲ ನಮ್ಮ ಹುಡುಗರು ತಿನ್ನಲ್ಲ, ಅದರಿಂದ ನಾನು ಅಡುಗೆನೇ ಮಾಡಲ್ಲ, ನೀವೇ ಮಾಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ದಿನ ಬಂದು ನಮ್ಮ ಚಿದು ಮಾಡ್ದ, ಸೆಕೆಂಡ್ ದಿನ ಭರತ್, ಥರ್ಡ್ ದಿನ ಪಾಪು ಮಾಡ್ದ. ಪಾಪು ಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದೆ MCS. ಚಿತ್ರಾನ್ನ ಬಂದ್ಬಿಟ್ಟು ನೆನ್ನೆ ಮಿಕ್ಕಿರೋ ರೈಸಲ್ಲಿ ಮಾಡ್ದ. ನೆನ್ನೆ ನೈಟ್ ಬಂದ್ಬಿಟ್ಟು ಎಗ್ ಸಾಂಬಾರ್ ಏನೋ ಮಾಡಿದ್ರು, ಸಕ್ಕದಾಗಿತ್ತು. ನಮ್ಮ ಭರತ್ ಮಾಡಿದ್ದು ಅನ್ಸುತ್ತೆ, ಭರತ್ ಚಿದು ಇಬ್ರು ಸೇರ್ಕೊಂಡು ಮಾಡಿದ್ರು. ಇವತ್ತು ಬೆಳಗ್ಗೆ ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ ಮಾಡ್ದ ನಮ್ಮ ಪಾಪು, ಅದು ಚೆನ್ನಾಗಿತ್ತು. ನಾನೇನು ಮಾಡಿದೆ, ಈರುಳ್ಳಿ ಕಟ್ ಮಾಡಿಕೊಡು ಅಂತ ಹೇಳಿದ್ದ. ನಾನು ಟ್ರೇಯಲ್ಲಿ ನೋಡಿದೆ, ಇವ್ರು ತಂದಿದ್ದ ಈರುಳ್ಳಿನೇ ಇಷ್ಟೊಂದಿತ್ತು. ಸರಿ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಎಲ್ಲನೂ. ರೈಸ್ ಇದ್ದಿದ್ದೆ ಒಂದು ಇಬ್ರು ತಿನ್ನಷ್ಟು ಇದ್ದಿರತ್ತೆ ರೈಸು. ಅದಕ್ಕೆ ಪಾಪು ಏನು ಮಾಡೋನೆ, ಎಲ್ಲ ಈರುಳ್ಳಿನ ಹಾಕ್ಬಿಟ್ಟವನೆ, ರೈಸ್ಗಿಂತ ಈರುಳ್ಳಿನೇ ಜಾಸ್ತಿ ಐತೆ. ಬಟ್ ಚಿತ್ರಾನ್ನ ಚೆನ್ನಾಗಿತ್ತು, ಈರುಳ್ಳಿ ಜಾಸ್ತಿ ಆಗೋಯ್ತು ಅಷ್ಟೇನೆ. MCS ಆಫ್ ರೋಡಿಂಗ್ ನೋಡಿ, ಇದೇ ಅವನ್ನ ಹೇಳಿದ್ರು ಅನ್ಸುತ್ತೆ. ಆಫ್ ರೋಡಿಂಗು ಸ್ವಲ್ಪನೇ ಐತೆ, ಜಾಸ್ತಿ ಏನಿಲ್ಲ. ಕೊಚ್ಚೆ ಜಾಸ್ತಿ ಇಲ್ಲ, ಕಳ್ಗಳು ಜಾಸ್ತಿ ಐತೆ. ಕೊಚ್ಚೆ ಇದ್ರೆ ಸ್ವಲ್ಪ ಕಷ್ಟ ಓಡಿಸೋದು. ಅಯ್ಯೋ ಹೇಳ್ತಾ ಇದ್ದಂಗೆ ಬಂದ್ಬಿಡ್ತಪ್ಪ ಜಾಸ್ತಿ ಕೊಚ್ಚೆ. ಗೂಗಲ್ ಅಕ್ಕ ನಂಬ್ಕೊ ಬಂದರೆ ಹಿಂಗೆ ಓಡಾಡ್ಸತ್ತೆ. ನಮ್ಮ ಪಾದನೇ ರೂಟ್ ಹೇಳ್ತಾ ಇರೋದು, ಕರೆಕ್ಟಾಗಿ ಹೇಳ್ತಾವನ ಏನೋ ಅಂತ ಗೊತ್ತಿಲ್ಲ. ಓ ಯಾವ್ದೋ ಡೆಡೇನು ಕರ್ಕೊ ಬಂದ್ಬಿಟ್ಟಿದಿರಲ್ಲೋ, ಹಿಂಗೆ ದಾರಿನೇ ಇಲ್ಲ, ಯಾವ ದಾರಿಲಿ ಕರ್ಕೊ ಬಂದ ಭಯ. ಲೋನಾವಲ್ ಹಾ ಹಾ ಓಯ್ ಜಾನಾ ರಾಸ್ತಾ ಕತೆ ಎಲ್ಲ ನೋಡಿದೆ ನಿನ್ ಮ್ಯಾಪು. ಆ ದಾರಿನೇ ಕಣೋದು, ಅದೇ ಆ ದಾರಿನೇ ಹೋಗೋ, ಅದೇ ದಾರಿ ಕಣೋ, ಡೆಡ್ ಎಂಡ್ ಇದು. ನಮ್ಮ ಪಾದು ಗೂಗಲ್ ಮ್ಯಾಪ್ ನೋಡ್ಕೊಂಡು ಸ್ವಲ್ಪ ಮಕ್ಕರಾಗ್ಬಿಟ್ಟವನೆ, ಅದೇ ದಾರಿ ಹೋಗ್ಬೇಕಂತೆ. ಅಯ್ಯೋ ಕೊಚ್ಚಲ್ ಸಿಗಾಕೊಬಿಟ್ಟೈತಲ್ಲ ಗಾಡಿ. ಅದೇನೂ ಮಾಡೋಕ್ಕಾಗಲ್ಲ, ಗೂಗಲ್ ಮ್ಯಾಪ್ ನೋಡ್ಕೊಂಡು ಒಂದೊಂದು ಸರಿ ಹೋದರೆ ತಪ್ಪಾಗತ್ತೆ. ನಾನು ಎಷ್ಟೋ ಸರಿ ಹೋಗ್ಬಿಟ್ಟಿದ್ದೀನಿ ಆ ಥರ ರಾಂಗ್ ರೂಟಲ್ಲಿ. ಕೊಡೈಕನಾಲಲ್ಲಿ ಒಂದು ಸರಿ ಹೋಗಿದ್ದೆ, ಆ ಕಡೆ ರೂಟೇ ಇಲ್ಲ, ಅದ್ರಲ್ಲಿ ಗಾಡಿ ಹತ್ತಿಸ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದೆ ನಾನು. ಈ ದಾರಿನೇನಾ? ಈ ದಾರಿನೇ 100%? ಯಾವುದೋ ಬಾರಿ ಕೊಚ್ಚೆ ಕರ್ಕೊಬಂದು ಬಿಟ್ಬಿಡೋಣ MCS ನಮ್ಮ ಪಾದು. ನಮ್ಮ ಲಿಂಗು ಗಾಡಿ ಸಿಗಾಕೊಬಿಡ್ತು. ಕಚ್ಕೊಂಡೈತಾ? ತಲ್ಲು, ರೈಸ್ ಕೊಡ್ಬೇಡ, ತಲ್ಲು, ಕೈಯಲ್ಲೇ ತಲ್ಲು ಹಂಗೆ. ಅಷ್ಟೇ ಬಾ. ಒಂದೊಂದಲ್ಲ ನಮ್ಮ ಹುಡುಗರ್ದು. ಓ ಗಾಡಿ ಕಚ್ಕೋತೈತಿ ಇಲ್ಲಿ ಕೊಚ್ಚೆಯಲ್ಲಿ, ಫುಲ್ ಕೊಚ್ಚೆ ರೈಡ್. ಕೊಚ್ಚೆ ರೈಡ್. ಯಾಕೆ ಆಫ್ ರೋಡಿಂಗ್ ಅಂತ ಕರ್ಕೊಬಂದ್ಬಿಟ್ಟು ಡೆಡಿನಲ್ಲಿ ನಿಲ್ಸ್ಬಿಟ್ರಲ್ಲ ನನ್ನ ಮಕ್ಳ. ಮ್ಯಾಪ್ ತೋರ್ಸುತ್ತೋ, ಸ್ವಲ್ಪ ಜನರಲ್ ನಾಲೆಜ್ ಇರಬೇಕು. ಅಯ್ಯಯ್ಯೋ ಗಾಡಿ ಫುಲ್ ಗಲೀಜಾಗೋಯ್ತಲ್ಲ. ಸರಿ ಬನ್ನಿ ನೋಡ್ಕೊಳ್ಳೋಣ. ಲಲ್ಲ ಲಲ್ಲ ಅಯ್ಯೋ
ಫುಲ್ ಸ್ಕಿಡ್. ಈ ರೂಟೇ ಹೋಗ್ಬೇಕಾಗಿತ್ತು ಅನ್ಸುತ್ತೆ. ನಮ್ ಪಾದು ಆ ಕಡೆ ಎಲ್ಲೋ ಡೆಡ್ ಎಂಡ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟವನೆ. ಅಲ್ಲಿ ನೋಡಿದ್ರೆ ಮನೆ ಕಟ್ತವ್ರೆ ದಾರಿಲಿ ಮನೆ ಕಟ್ತಿಲ್ಲ, ಮನೆ ಕಟ್ತಿರೋ ದಾರಿಲಿ ನಾವು ಹೋಗಿದೀವಿ ರೂಟ್ ಐತೆ ಅನ್ಕೊಂಡು. MCS ಅಟ್ ಲಾಸ್ಟ್ ಸ್ಟೇಗ್ ಬಂದ್ ರೀಚ್ ಆಗೈತು. ಸ್ಟೇಗ್ ಬರ್ಬೇಕಾದ್ರೆ ಒಂದ್ ಒಳ್ಳೆ ಫನ್ ನಡೀತು, ಅದನ್ನ ನಾನು ಹೇಳ್ತೀನಿ. ಫಸ್ಟ್ ಸ್ಟೇನ ತೋರಿಸ್ಬಿಡ್ತೀನಿ ನೋಡಿ ಹೇಗಿದೆ ಅಂತ. ಇದೇ ದೊಡ್ಡ ಸ್ಟೇ ನಮ್ದು, ವಿಲಾನೆ ಇದೂನು. ಬಟ್ ಇದು ಕಾಸ್ಟ್ ಕಮ್ಮಿನೇ ಸ್ವಲ್ಪ ಆ ಸ್ಟೇ ಕಂಪೇರ್ ಮಾಡ್ರೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ MCS. 2 ದಿನಕ್ಕೆ ಎಷ್ಟು? 12,000. ಹಾ 11. ಎಷ್ಟಾಯ್ತು ಒಂದ್ ದಿವಸಕ್ಕೆ? ಹಂಗಂದ್ರೆ ಒಂದ್ ದಿವಸಕ್ಕೆ ಎಷ್ಟಾಯ್ತು? ಎಷ್ಟಾಯ್ತು? 6,000 ಒಂದ್ ದಿವಸಕ್ಕೆ. ಸ್ಪ್ಲಿಟ್ ಮಾಡು. ಅವ್ರು ಹೇಳಿದ್ದು 15,000. ಹಾ ಸರಿನಾ? ಒಂದ್ ದಿವಸಕ್ಕೆ ಎಷ್ಟಾಯ್ತು? 7,500 ಆಯ್ತು. ಸ್ಪ್ಲಿಟ್ ಮಾಡ್ರೆ ಒಬ್ರಿಗೆ 1,000 ಬರುತ್ತೆ, ಅದನ್ನ ಹೇಳ್ತಾರೆ. ಒಬ್ರಿಗೆ 1,000 ಬರುತ್ತೆ ಅಂದ್ಮೇಲೆ ಕಮ್ಮಿನೇ. ನಾರ್ಮಲ್ ನಾವು ಒಬ್ರೇ ಹೋದ್ರೆ ಸ್ಟೇ ಮಾಡ್ತೀವಲ್ಲ, ಒಂದ್ 1,000 ರೂಪಾಯಿ ಬಜೆಟ್ ಅಲ್ಲಿ ಅದೇನೆ. ಸೊ ಈ ಸ್ಟೈಲ್ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ. ಆಕ್ಚುಲಿ ಈ ಸ್ಟೇ ತೋರಿಸ್ತಿದೀರಿ ಫಸ್ಟ್, ಆಮೇಲೆ ಆ ಫನ್ ಹೇಳ್ತೀನಿ ನಿಮ್ಗೆ. ಹಿಂಗ್ ಎಂಟ್ರ್ ಆಯ್ತಿದ್ದಂಗೆನೆ ಒಂದ್ ದೊಡ್ಡ ಹಾಲು ನೋಡಿ, ಮಸ್ತ್ ಆಗೈತೆ. ಇದು ಆಯ್ತಿದ್ದಂಗೆನೆ ಪೂಜೆ ರೂಮ್ ಎಲ್ಲ ಐತೆ. ಆಕ್ಚುಲಿ ಇದು ಬಂದ್ಬಿಟ್ಟು ಮನೆನೇ ವಿಲಾ ಮಾಡವ್ರೆ. ವಿಲಾ ಮಾಡ್ಬಿಟ್ಟು ಇದನ್ನೇ ಹಂಗೆ ರೆಂಟು ಆತರ ಬಿಟ್ಬಿಟ್ಟವ್ರೆ. ಇದ್ರಲ್ಲಿ ಬಂದ್ಬಿಟ್ಟು ತುಂಬಾ ರೂಮ್ಸ್ ಐತೆ, ಒಂದು 3ರಿಂದ 4 ರೂಮ್ ಐತೆ MCS. ಬಟ್ ಹಾಲೇ ನೋಡಿ ಸಕ್ಕದಾಗೈತೆ, ಫುಲ್ ದೊಡ್ಡದಾಗೈತೆ. ಅದೇನ್ ಫನ್ ಆಯ್ತು ಅಂತ ಇವಾಗ ಹೇಳ್ತೀನಿ ನೋಡಿ. ಏನ್ ಫನ್ ಆಯ್ತು ಗೊತ್ತಾ? ರೂಮ್ ಅವ್ರು ಬಂದ್ಬಿಟ್ಟು ಒಂದು ಲೊಕೇಶನ್ ಕಳ್ಸಿದ್ರು. ಆ ಲೊಕೇಶನ್ಗೆ ಹೋಗ್ತಾ ಇದೀವಿ, ಹೋಗ್ತಾನೆ ಫುಲ್ ಕತ್ಲೆ ದಾರಿ, ಮತ್ತೆ ಆಫ್ ರೋಡಿಂಗು, ಫುಲ್ ಕೊಚ್ಚೆ, ಬೈಕೆಲ್ಲ ಫುಲ್ ಕೊಚ್ಚೆ ಆಗೋಯ್ತು. ಸರಿ ಅಂತ ರೂಮ್ ಹತ್ರ ಹೋದ್ರೆ ಯಾವ್ದೋ ಬೂತ್ ಬಂಗ್ಲಾ, ಡೆಡ್ ಎಂಡ್ ಬೂತ್ ಬಂಗ್ಲಾ ಐತೆ ಅದು. ಆಮೇಲೆ ಅವ್ರು ಫೋನ್ ಮಾಡ್ರೆ ಇಲ್ಲ ಅದ್ ಬೇರೆ ಲೊಕೇಶನ್ ಅಂತ ಹೇಳಿದ್ರು. ಆ ಲೊಕೇಶನ್ ಅಂತೂ ಫುಲ್ ಡೆಡ್ಲಿ ಆಗಿತ್ತು MCS. ಸೇಮ್ ಹೆಂಗಿತ್ತು ಅಂದ್ರೆ ಒಂದು ಹಾಂಟೆಡ್ ಪ್ಲೇಸು ಹೆಂಗಿರತ್ತೆ, ಫುಲ್ ಮನೇಲಿ ಗಿಡ ಎಲ್ಲ ಬೆಳ್ಕೊಂಡು ಆ ತರ ಇತ್ತು. ಸೊ ಆ ತರ ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ ಕರೆಕ್ಟ್ ಲೊಕೇಶನ್ ಕಳ್ಸ್ಕೊಂಡು ಈ ಸ್ಟೇಗ್ ಬಂದ್ವಿ. ಈ ಸ್ಟೇಲ್ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ, ಅದಕ್ಕೆ ನಮ್ಮ ಹುಡುಗರು ಇವಾಗ ಆಟ ಆಡ್ತವ್ರೆ. ಎಲ್ಲದಕ್ಕೂ ಕಾರಣ ಇವನೇನೆ, ಯಾವ್ದೋ ಬೂತ್ ಬಂಗ್ಲಾ ಕರ್ಕೊಂಡು ರಾಂಗ್ ಲೊಕೇಶನ್ ಕಳ್ಸಿದ್ರು. ಅದೇನೆ ಅವ್ರಿಗೆ ಇವಾಗ ಹೊಸ ಫೋನ್ ಇಸ್ಕೊಂಡವ್ರು ಲೊಕೇಶನ್ ಫಸ್ಟ್ ನಾರ್ಮಲ್ ಆಗಿ ಕಳ್ಸೋದು, ಅದೇನೋ ಮಕರ್ ಆಗ್ಬಿಡೈತೆ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟಿರೋದು. ಆಕ್ಚುಲಿ ಈ ಸ್ಟೈಲ್ ಬಂದ್ಬಿಟ್ಟು ಕೆಳಗಡೆ 2 ರೂಮ್ ಐತೆ, ಮೇಲ್ಗಡೆ 1 ರೂಮ್ ಐತೆ. ಇನ್ನೊಂದು ರೂಮ್ ಓಪನ್ ಆಗ್ತಾ ಇಲ್ಲ. ಏನು ಅಳ್ತಾವನ ಹೆಂಗ್ ಮಲ್ಗಾವ್ ನೋಡಿ, ಇಲ್ಲಿಯನ ಕೆಸ್ಗಟ್ರ ಹತ್ರ. ಸೊ ಕಿಚನ್ ತುಂಬಾ ದೊಡ್ಡದಾಗೈತೆ. ಇಲ್ಲಿ ನೋಡಿ ಮಸ್ತಾಗೈತೆ MCS ರೂಮ್ ಅಲ್ಲ. ಸೊ ಇವಾಗ ಬಂದ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ಬೇಕು. ನಮ್ಮ ಹುಡುಗರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತವ್ರೆ. ಅಡಿಗೆ ಮಾಡೋದಾ ಇಲ್ವಾ ಅಂತ ಗೊತ್ತಿಲ್ಲ, ಫುಲ್ ಡನ್ ಅಂಡ್ ಡಸ್ಟ್ ಆಗವ್ರೆ. ಏನು ಎತ್ತ ಅಂತ ಹೋಗ್ತಾ ಗೊತ್ತಾಗತ್ತೆ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ಕೋತೀನಿ MCS. ಸಿ ಯು, ಟೇಕ್ ಇಟ್, ಟಾಟಾ, ಬೈ ಬೈ. ಎಲ್ಲರೂ ಸೇಫ್ ಆಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕದೆ ಯಾರು ಗಾಡಿ ಓಡಿಸ್ಬೇಡಿ, ಲೊಕೇಶನ್ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ, ಬೂತ್ ಬಂಗ್ಲಾಗ ಯಾರು ಹೋಗ್ಬೇಡಿ. ಓಕೆ MCS, ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ಕೋತೀನಿ. ಬಾಯ್.